ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಫೆಕ್ಟ್ ಕಾರ್ಸ್ ವ್ಲಾಗ್ ಕನ್ನಡ. ನನ್ನ ಹೆಸರು ಶಿರೀಷಾ ಅಂತ. ಇದರಲ್ಲಿ ಅದ್ರ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೆ. ಈ ವಿಡಿಯೋನಲ್ಲಿ ನಿಮಗೆ ಯೂಸ್ಡ್ ಕಾರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಮ್ದು ಆಫೀಸ್ ಇದೆ ಬ್ಯಾಂಗ್ಳೂರ್ JP ನಗರ 3rd ಫೇಸಲ್ಲಿ. ಆಫೀಸ್ ನೇಮ್ ಬಂದ್ಬಿಟ್ಟು ಪರ್ಫೆಕ್ಟ್ ಕಾರ್ಸ್ ಅಂತ. ಇಲ್ಲಿ ಆಫೀಸಲ್ಲಿ ಬರುವಂಥ ಸ್ಟಾಕ್ ನಾನು ಈ ವಿಡಿಯೋ ಮುಖಾಂತರ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಚಾನಲ್ ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನಲ್ಲಿ ಇಟ್ಕೊಳ್ಳಿ. ನಮ್ಮ ಆಫೀಸಲ್ಲಿ ಹೊಸ ಸ್ಟಾಕ್ ಬಂದಿರೋದು ಏನಾದರೂ ಆಫರ್ಸ್ ಇತ್ತು ಅಂದ್ರೂ ನಿಮಗೆ ಯೂಟ್ಯೂಬಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇವಾಗ ಆಫರ್ ಏನಂದರೆ, ಈ ವಿಡಿಯೋ ನೋಡ್ಕೊಂಬರೋರಿಗೆ ಆಲ್ ಓವರ್ ಕರ್ನಾಟಕ ನಿಮಗೆ ಯಾವುದೇ ಟ್ರಾನ್ಸ್ಫರ್ ಚಾರ್ಜಸ್ಸು ತೊಗೊಳ್ಳೋದಿಲ್ಲ, ಕಮಿಷನ್ ಏನು ತೊಗೊಳ್ಳೋದಿಲ್ಲ. ಪ್ಲಸ್ ಲೋನ್ ಮಾಡಿಸಿ ಕೊಡ್ತೀನಿ. ಲೋನ್ ಬಂದುಬಿಟ್ಟು 2012 ಮಾಡೆಲಿಂದ ಲೋನ್ ಮಾಡಿಸಿ ಕೊಡ್ತೀನಿ. ಇನ್ನೊಂದು 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಸಮೇತ ಕೊಡ್ತೀವಿ. ಈ ವಿಡಿಯೋ ನೋಡ್ಕೊಂಬರೋರಿಗೆ ಈಗ ಶ್ರಾವಣ ಮಾಸ ಮುಗಿತಾ ಬಂದಲ್ಲ, ಅವ್ರಿಗೆ ಈ ಆಫರ್ ಆಗುತ್ತೆ. ಇನ್ನೊಂದು ಏನಂದರೆ, ನಮ್ಮ ಹತ್ರ 100% ಸರ್ಟಿಫೈಡ್ ವೆಹಿಕಲ್ ಸಿಗುತ್ತೆ. ಇಂಜನು ಆಕ್ಸಿಡೆಂಟು ಡಾಕ್ಯುಮೆಂಟೇಷನ್ ಚೆಕ್ ಮಾಡಿ ತೊಗೊಂಡಿರ್ತೀವಿ. ನಿಮಗೇನಾದರೂ ಡೌಟ್ ಇತ್ತಂದರೆ ನೀವು ಒಂದ್ಸಲ ನಿಮ್ಮ ಮೆಕ್ಯಾನಿಕ್ಗೆ ತೊಗೊಂಡೋಗಿ ಚೆಕ್ ಮಾಡಿಸ್ಕೋಬೋದು, ಇಲ್ಲ ಒಂದ್ಸಲ ನೀವು ಶೋರೂಮ್ಗೆ ತೊಗೊಂಡೋಗಿ ಚೆಕ್ ಮಾಡಿಸ್ಕೋಬೋದು. ಇನ್ನೊಂದು ನನ್ನ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ. ಆ ನಂಬರಲ್ಲಿ ನಿಮಗೆ ವಾಟ್ಸಪ್ ಕ್ಯಾಟ್ಲಾಗ್ ಸಿಗುತ್ತೆ. ವಿಡಿಯೋನಲ್ಲಿ ಇಲ್ದಿರೋದು ಕೆಲವೊಂದು ಆ ವೆಹಿಕಲಲ್ಲಿ ಆ ಕ್ಯಾಟ್ಲಾಗಲ್ಲಿ ನಿಮಗೆ ಅಪ್ಡೇಟ್ ಇರುತ್ತೆ, ಅಲ್ಲೇ ನೋಡ್ಕೊಬೋದು. ನೀವು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಇಲ್ಲ ಫೋನ್ ರಿಸೀವ್ ಆಗಿಲ್ಲ ಅಂದರೆ ನೀವು ಯಾವುದು ಕಾರ್ ನೋಡಿರ್ತೀರಾ ಆ ಕಾರ್ದು ಸ್ಕ್ರೀನ್ಶಾಟ್ ತೊಗೊಂಡು ಕಳಿಸಿ, ನಾನು ಅವೈಲಬಲ್ ಇದೆಯಾ ಇಲ್ಲ ಅಂತ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಈ ವಿಡಿಯೋ ಎಂಡ್ ಗಂಟೆ ನೋಡಿ. ನಿಮಗೆ ವಿಡಿಯೋನಲ್ಲಿ ಇನ್ಫಾರ್ಮೇಷನ್ ಇದೆ, ವಿಡಿಯೋ ಚೆನ್ನಾಗಿದೆ ಅಂತ ಅನಿಸುತ್ತೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ. ಇಲ್ಲ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಯಾರಾದರೂ ಸೆಕೆಂಡ್ಸ್ ಕಾರ್ಸ್ ನೋಡ್ತಿದ್ದಾರೆ ಅಂದರೆ ಅವ್ರಿಗೂ ನನ್ನ ಚಾನಲ್ನ ಸಜೆಸ್ಟ್ ಮಾಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಫಸ್ಟ್ ನೀವು ನೋಡ್ತಾ ಇರೋದು ಮಾರುತಿ ಸುಜುಕಿ ಶಿಫ್ಟ್ ಡಿಸೈರು ZXi ಟಾಪ್ ಆ್ಯಂಡ್ ಫುಲ್ಲಿ ಲೋಡೆಡ್ ವೆಹಿಕಲು. 2012 ಮಾಡೆಲ್ ಇದೆ, ಸೆಕೆಂಡ್ ಓನರು. ಕಿಲೋಮೀಟರ್ ಡ್ರೈವೇನ್ ಆಗಿರೋದು 55,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಇದರಲ್ಲಿ ಇನ್ಸೂರೆನ್ಸ್ ಇಲ್ಲ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದರಲ್ಲಿ ಇಂಟೀರಿಯರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ ವಿತ್ ಏರ್ ಬ್ಯಾಗ್, ABS ಎಲ್ಲ ಇದೆ. 2 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ನಿಮಗೆ ಗಾಡಿ ನೋಡ್ತಿದ್ದೀರಲ್ಲ, ಬ್ರ್ಯಾಂಡ್ ನ್ಯೂ ಥರ ಇದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕಡಿಮೆ ಓಡಿದೆ, ರಿಕಾರ್ಡೆಡ್ ಓಡಿರೋದು ಇದು. ನಿಮಗೆ ಇದರಲ್ಲಿ ಬೇಕಾದರೆ ಲೋನ್ ಮಾಡಿಸಿ ಕೊಡ್ತೀನಿ. ಡಿಸೈರು ZXi ಪೆಟ್ರೋಲ್ ಇಂಜನ್ ಇದು. ಟೈರ್ ಕಂಡೀಷನ್ ಎಲ್ಲ ನೋಡ್ಕೋಬೋದು. ಟೈರ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ, ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗೇ ಇದೆ. ಬಾಡಿ ರೈಟ್ ರೌಂಡ್ ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಅಂತ. ಡಿಕ್ಕಿ ಸ್ಪೇಸು ನೋಡ್ಕೋಬೋದು. ಸ್ಟೆಫ್ನಿ ಎಲ್ಲ ಇದೆ ಗಾಡಿನಲ್ಲಿ. ಸ್ಟೆಫ್ನಿ ಎಲ್ಲ ನೋಡ್ತಿದ್ದೀರಲ್ಲ, ಇದು 100% ಆಕ್ಸಿಡೆಂಟ್ ಫ್ರೀ ವೆಹಿಕಲು. ನಾವು ಆಕ್ಸಿಡೆಂಟು ಹಿಸ್ಟ್ರಿ ಎಲ್ಲ ಚೆಕ್ ಮಾಡಿನೇ ತೊಗೊಂಡಿರ್ತೀವಿ. ನಿಮಗೇನಾದರೂ ಡೌಟ್ ಇತ್ತಂದರೆ ನೀವು ಒಂದು ಸಲ ವಿಸಿಟ್ ಮಾಡಿ ಗಾಡಿ ಚೆಕ್ ಮಾಡ್ಕೊಳ್ಳಿ. 2012 ಮಾಡೆಲ್ ಶಿಫ್ಟು ಡಿಸೈರು, ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 55,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಪ್ರೈಸಿಂಗ್ ಬಂದುಬಿಟ್ಟು 4,20,000 ಕೋಟ್ ಮಾಡಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ, ಪ್ರೈಸಿಂಗಲ್ಲಂತೂ ನೆಗೋಷಿಯಬಲ್ ಆಗುತ್ತೆ. ಬಂದುಬಿಟ್ಟು ಒಂದು ಸಲ ವಿಸಿಟ್ ಮಾಡಿ, ಆದಷ್ಟು ಕಡಿಮೆ ಮಾಡಿಸಿ ಕೊಡ್ತೀನಿ ನಾನು. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಸ್ಕೋಡಾ ರ್ಯಾಪಿಡು ಸ್ಟೈಲ್ 2017 ಮಾಡೆಲ್, ಲೇಟೆಸ್ಟ್ ವರ್ಷನು. 17 ಮಾಡೆಲ್, ಸಿಂಗಲ್ ಓನರ್ ಇದೆ, ಡೀಸೆಲ್ ಇಂಜನು. ಇಂಟೀರಿಯರ್ ನೋಡ್ಬೋದು ನೀವು. ಇಂಟೀರಿಯರ್ ಫೀಚರ್ಸು ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಸ್ಟೀರಿಂಗ್ ಕಂಟ್ರೋಲರ್ ಬರುತ್ತೆ, ಹ್ಯಾಂಡ್ರೆಡ್ ಸಿಸ್ಟಮ್ ಇದೆ. ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿದೆ ಗಾಡಿ ಅಂತ. ಔಟ್ಲುಕ್ಕು ನೋಡ್ಬೋದು, ಒರಿಜಿನಲ್ ಪೇಂಟಲ್ಲಿದೆ ಗಾಡಿ. ಟಚಪ್ಪು ಏನೂ ಆಗಿಲ್ಲ, ಒರಿಜಿನಲ್ ಪೇಂಟ್ ಇದೆ. ಜಿನೀನು ಓಡಿರೋದು 1,50,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಅದು ರಿಕಾರ್ಡೆಡ್ ಓಡಿರೋದು 1,50,000. ನಮ್ಮ ಹತ್ರ ಯಾವುದೇ ಒಂದು ಮೀಟರ್ ಟ್ಯಾಂಪ್ ಆ ಥರ ಏನೂ ಮಾಡೋದಿಲ್ಲ. ನೋಡ್ತಿದ್ದೀರಲ್ಲ ಇಂಟೀರಿಯರ್ ಎಲ್ಲ. 2017 ಮಾಡೆಲ್, ಸಿಂಗಲ್ ಓನರ್, ರ್ಯಾಪಿಡ್ ಸ್ಟೈಲು. ಪ್ರೈಸ್ ಬಂದುಬಿಟ್ಟು ಇದು 590 ಕೋಟ್ ಮಾಡ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಇದರಲ್ಲಿ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಇದೆ. 5,90,000 ಕೋಟ್ ಮಾಡ್ತಿರೋದು, ನೆಗೋಷಿಯಬಲ್ ಆಗುತ್ತೆ. ಇಂಟೀರಿಯರ್ ನೋಡ್ಬೋದು ನೀವು. ಡಿಕ್ಕಿ ಸ್ಪೇಸ್ ನೋಡ್ಕೋಬೋದು. ಡಿಕ್ಕಿ ಸ್ಪೇಸ್ ಸ್ಟೆಫ್ನಿ ಎಲ್ಲ ಇದೆ, ಬ್ರ್ಯಾಂಡ್ ನ್ಯೂ ಸ್ಟೆಫ್ನಿ ಇದೆ. ನಿಮ್ಗೆ ಅನ್ಯೂಸ್ಡು, ಯೂಸೇ ಮಾಡಿಲ್ಲ. ಓಡಿರೋದು 1,50,000 ಕಿಲೋಮೀಟರ್ ಓಡಿಸಿರೋದು, ಡೀಸೆಲ್ ಇಂಜನು. ಪ್ರೈಸು 5,90,000 ಹೇಳ್ತಿರೋದು. ಅದರಲ್ಲಿ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಈ ವೆಹಿಕಲ್ಗೆ ನಿಮಗೆ ಲೋನ್ ಆಗುತ್ತೆ. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ ಇದರಲ್ಲಿ. ಲೋನ್ ಬೇಕಾದರೆ ಲೋನು ಮಾಡಿಸ್ಕೊಡ್ತೀನಿ, ಆದಷ್ಟು ಕಡಿಮೆಗೆ ಮಾಡಿಸಿ ಕೊಡ್ತೀನಿ. ಒಂದು ಸಲ ವಿಸಿಟ್ ಮಾಡಿ. ಈಗ ನೀವು ನೋಡ್ತಾ ಇರೋದು ಚೆವರ್ಲೆಟ್ ಆಪ್ಟ್ರಾ LT ಟಾಪ್ ಎಂಡ್. ಇದು ಸನ್ರೂಫ್ ಬರುತ್ತೆ ನಿಮಗೆ. 2011 ಮಾಡೆಲ್, ಸಿಂಗಲ್ ಓನರು, ಪೆಟ್ರೋಲ್ ಇಂಜಿನ್ ಇದೆ ಇದು. ಟೈರ್ ಕಂಡೀಷನ್ ನೋಡಿದ್ದೀರಲ್ಲ, ಪೆಟ್ರೋಲ್ ಇಂಜಿನು. ಇದು ಕಿಲೋಮೀಟರ್ ಡ್ರೈವೇನ್ ಆಗಿರೋದು ಅರೌಂಡ್ 55,000 ಕಿಲೋಮೀಟರ್ಸ್ ಏನೋ ಓಡಿದೆ. ಇನ್ಸೂರೆನ್ಸ್ ಇಲ್ಲ ಇದರಲ್ಲಿ. ಇಂಟೀರಿಯರಲ್ಲಿ ನಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಸನ್ರೂಫ್ ವೆಹಿಕಲ್ ಇದೆ, ಏರ್ ಬ್ಯಾಗ್ ಇರುತ್ತೆ, 2 ಏರ್ ಬ್ಯಾಗ್ಸ್ ಬರುತ್ತೆ.
ಔಟ್ಲುಕ್ ಆಗಿರಲಿ ಇಂಟೀರಿಯರ್ ಆಗಿರಲಿ ಕ್ಲಿಯರಾಗಿ ತೋರಿಸ್ತೀನಿ, ನೋಡ್ಕೊಳ್ಳಿ ವಿಡಿಯೋನಲ್ಲೇ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ವೆಹಿಕಲ್ಸ್ದು ಫೋಟೋಸು ಡೀಟೇಲ್ಸ್ ಏನಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಲ್ಲ, ಆ ನಂಬರ್ಗೆ ಯಾವ ವೆಹಿಕಲ್ ನೋಡಿದರೆ ಅದು ಸ್ಕ್ರೀನ್ಶಾಟ್ ತೊಗೊಂಡು ಕಳಿಸಿ, ನಾನು ನಿಮಗೆ ಫೋಟೋಸು ಮತ್ತು ಡೀಟೇಲ್ಸ್ ಸಮೇತ ಕಳಿಸ್ಕೊಡ್ತೀನಿ. ಮ್ಯಾಗ್ವಿಲ್ಸ್ ಇದೆ ಇದ್ರದ್ದು, ಬ್ಲ್ಯಾಕ್ ಕಲರು. ಪ್ರೈಸ್ ಬಂದುಬಿಟ್ಟು 2,45,000 ಕೋಟ್ ಮಾಡ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಪೆಟ್ರೋಲ್ ಇಂಜಿನು, ಚೆವರ್ಲೆಟ್ ಆಪ್ಟ್ರಾ LT ಟಾಪ್ ಎಂಡ್. ಗಾಡಿನಲ್ಲಿ ಏನು ಕೆಲಸ ಇಲ್ಲ, ತೊಗೊಂಡು ಸಣ್ಣ ಪುಟ್ಟ ಜನರಲ್ ಸರ್ವಿಸ್ ಆ ಥರ ಇದೆ, ಮೇಜರ್ ವರ್ಕ್ ಆ ಥರ ಏನೂ ಇಲ್ಲ. ಸ್ಟೆಫ್ನಿನೂ ನೋಡಿದ್ದೀರಲ್ಲ, ನಾರ್ಮಲ್ ತೊಗೊಂಡು ಒಂದು ಹ್ಯಾಂಡಿಂದ ಹ್ಯಾಂಡ್ ಚೇಂಜ್ ಆದರೆ ನಮಗೆ ಜನರಲ್ ಸರ್ವಿಸು ಸಣ್ಣ ಪುಟ್ಟ ಇರುತ್ತೆ, ಆ ಥರ ಬಿಟ್ಟರೆ ಮೇಜರ್ ವರ್ಕ್ ಏನೂ ಇಲ್ಲ. ಬಾಡಿ ಲೈನ್ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ, ವೀಡಿಯೋನಲ್ಲೇ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಬಾಡಿ ಲೈನ್ ಆಗಿರಲಿ ಇಂಟೀರಿಯರ್ ಆಗಿರಲಿ ನಾವು ಏನು ವರ್ಕ್ ಮಾಡಬೇಕಂತ ಒಂದು ಐಡಿಯಾ ಸಿಗುತ್ತೆ. 11 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲು, 55,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ. 240 ನೆಗೋಷಿಯಬಲ್ ಆಗುತ್ತೆ ಪ್ರೈಸು. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಹುಂಡೈ i10 ಸ್ಪೋರ್ಟ್ಸು 2012 ಮಾಡಲ್ ಇದೆ. ಇದು ಸಿಂಗಲ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಕಿಲೋಮೀಟರ್ ಓಡಿರೋದು 60,000 ಕಿಲೋಮೀಟರ್ ಓಡಿದೆ ಗಾಡಿ. ಇಂಟೀರಿಯರ್ ನೋಡೋಣ ಇವಾಗ. ಇಂಟೀರಿಯರ್ ಫೀಚರ್ಸ್ ಅಂದರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಬ್ರ್ಯಾಂಡ್ ನ್ಯೂ ಥರ ಇದೆ ಇಂಟೀರಿಯರ್ ನೋಡ್ತಿದ್ದೀರಲ್ಲ, ಗ್ರೇ ಕಲರು. ಲಾಸ್ಟ್ ಟೈಮ್ ಹಳೆ ವೀಡಿಯೋ ನೋಡಿರೋರ್ಗೂ ಇವಾಗ ನೋಡೋರ್ಗೂ ಗೊತ್ತಾಗುತ್ತೆ. ಹಳೆ ಸ್ಟಾಕ್ ಯಾವುದೂ ಇಲ್ಲ, ಇವಾಗ ನಾನು ತೋರಿಸ್ತಾ ಇರೋದು 1 or 2 ವೆಹಿಕಲ್ಸ್ ಹಳೇದಿರ್ಬೋದು, ಫುಲ್ ಎಲ್ಲ ಸ್ಟಾಕ್ ಔಟ್ ಆಗಿದೆ, ಹೊಸದೇ ಬಂದಿರೋದು ಇವಾಗ. ಇಂಟೀರಿಯರ್ ನೋಡ್ತಿರಲ್ಲ, 2012 ಮಾಡಲ್ i10 ಸ್ಪೋರ್ಟ್ಸು, 60,000 ರೆಕಾರ್ಡೆಡ್ ಓಡಿರೋದು ಕಿಲೋಮೀಟರ್ಸು. ಪ್ರೈಸ್ ಬಂದುಬಿಟ್ಟು 3 lakh ಕೋಟ್ ಮಾಡ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಟೈರ್ ಕಂಡೀಷನ್ ನೋಡ್ತಿದ್ದೀರಲ್ಲ, ಇದರಲ್ಲಿ ಬ್ಯಾಕ್ ವೈಫರ್ ಎಲ್ಲ ಇದೆ. ಗಾಡಿ ಅಂತೂ ಸೂಪರ್ ಇದೆ, ಫಸ್ಟ್ ಕ್ಲಾಸ್ ಆಗಿದೆ, ಕಡಿಮೆ ಓಡಿರೋದು, ರೆಕಾರ್ಡೆಡ್ ಓಡಿರೋದು ನೋಡ್ಬೋದು ನೀವು. ಡಿಕ್ಕಿ ಸ್ಪೇಸ್ ಎಲ್ಲ ನೋಡ್ಕೋಬೋದು, ಸ್ಟೆಫ್ನಿ ಎಲ್ಲ ಇದೆ ಗಾಡಿನಲ್ಲಿ ಏನಿದೆಯೋ ಕ್ಲಿಯರಾಗಿ ವೀಡಿಯೋನಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ತಿದ್ದೀರಲ್ಲ ಗಾಡಿ ಹೆಂಗಿದೆ ಅಂತ. ಆಫೀಸ್ ಅಡ್ರೆಸ್ಸು ನಿಮ್ಗೆ ಇನ್ನೊಂದು ಸಲ ಹೇಳ್ತೀನಿ. ಬ್ಯಾಂಗ್ಳೂರು JP ನಗರ 3rd ಫೇಸು, ರಾಗಿಗುಡ್ಡ ಟೆಂಪಲ್ ಹತ್ರ. ಲ್ಯಾಂಡ್ಮಾರ್ಕು ನಿಮಗೆ ರಾಗಿಗುಡ್ಡ ಟೆಂಪಲ್ ಬರುತ್ತೆ. ಆಫೀಸ್ ನೇಮ್ ಬಂದುಬಿಟ್ಟು ಪರ್ಫೆಕ್ಟ್ ಕಾರ್ಸ್ ಅಂತ. ನೀವು ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೂ ಆಫೀಸ್ ಲೊಕೇಶನ್ ಡೈರೆಕ್ಟ್ ಬರುತ್ತೆ. ಬಂದುಬಿಟ್ಟು ನನ್ನ ಹೆಸರು ಹೇಳಿದರೆ ಸಾಕು, ಶಿರೀಷಾ ಮೇಡಮ್ ಚಾನಲ್ ನೋಡ್ಕೊಂಡು ಬಂದಿರೋದಂತ. ನಿಮಗೆ ಹುಡುಗರು ಇರ್ತಾರೆ, ಅವರು ತೋರಿಸ್ಕೊಡ್ತಾರೆ ಗಾಡಿ ಡೀಟೇಲ್ಸ್ ಎಲ್ಲನೂ. ಇಲ್ಲ ನಾನೇ ಆಫೀಸಲ್ಲೇ ಇರ್ತೀನಿ, ನಾನೇ ನಿಮಗೆ ವೆಹಿಕಲ್ ತೋರಿಸ್ಕೊಡ್ತೀನಿ. ಈಗ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ವೋಕ್ಸ್ವ್ಯಾಗನ್ ಪೋಲೋ 1.2 ಕಂಫರ್ಟ್ ಲೈನ್ ಇರೋದು, 2013 ಮಾಡಲ್ ಇದೆ, ಸೆಕೆಂಡ್ ಓನರು. ಇದು ಕಂಫರ್ಟ್ ಲೈನ್ ಇದ್ರೂ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಬರುತ್ತೆ. ಸೆಕೆಂಡ್ ಓನರು, ಕಿಲೋಮೀಟರು 89,000 ಕಿಲೋಮೀಟರ್ ಓಡಿರೋದು. ಇಂಟೀರಿಯರಲ್ಲಿ ನಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ. ಹ್ಯಾಂಡ್ ರೇಟ್ ಸಿಸ್ಟಮ್ ಹಾಕ್ಸ್ಕೊಂಡಿರೋದು. ಮ್ಯೂಸಿಕ್ ಬಂದುಬಿಟ್ಟು ನಮಗೆ ಹ್ಯಾಂಡ್ ರೇಟ್ ಸಿಸ್ಟಮ್ ಇರೋದು. ಇನ್ಸೂರೆನ್ಸ್ ಇದರಲ್ಲಿ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬಾಡಿ ಲೈನ್ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಆ ಥರ ಇದೆ, ಮೇಜರ್ ವರ್ಕು, ಮೇಜರ್ ಪೇಂಟು ಆ ಥರ ಏನಿಲ್ಲ. ಸಣ್ಣ ಪುಟ್ಟ ಸೆಕೆಂಡ್ಸಲ್ಲಿ ಇರೋ ಥರ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಬಟ್ ಇದರಲ್ಲಿ ವೀಡಿಯೋನಲ್ಲಿ ನಿಮ್ಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗದೇ ಇರ್ಬೋದು. ಸ್ಕ್ರ್ಯಾಚಸ್ ಸ್ವಲ್ಪ ಇದೆ ಗಾಡಿನಲ್ಲಿ. ನಾನು ವೀಡಿಯೋನಲ್ಲಿ ಏನಿದೆಯೋ ಅದನ್ನೇ ಹೇಳ್ತಾ ಇದ್ದೀನಿ. ನಿಮಗೆ ಓಕೆ ಇತ್ತು ಗಾಡಿ ನೋಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆಯಲ್ಲ, ನಂಬರ್ಗೆ ಕಾಲ್ ಮಾಡ್ಕೊಂಬನ್ನಿ. ಇದು ಡಿಕ್ಕಿ ಸ್ಪೇಸ್ ನೋಡ್ಕೋಬೋದು. ಇದರಲ್ಲಿ ಸ್ಟೆಫ್ನಿ ಇಲ್ಲ. 2013 ಮಾಡಲ್, ಸೆಕೆಂಡ್ ಓನರು, 89,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ. ಪ್ರೈಸ್ ಬಂದುಬಿಟ್ಟು 4,20,000 ಕೋಟ್ ಮಾಡ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ನಮಗೆ. ಡೀಸೆಲ್ ಫ್ಯೂಯಲ್ ಬಂದುಬಿಟ್ಟು ಡೀಸೆಲ್ ಇಂಜಿನ್ ಇದು. ಬ್ಯಾಕ್ ವೈಫರ್ ಎಲ್ಲ ಇದೆ. ಗಾಡಿ ಬಾಡಿ ಲೈನ್ ಎಲ್ಲ ನೋಡ್ಕೊಳ್ಳಿ, ರೈಟ್ ರೌಂಡ್ ಎಲ್ಲ ಗಾಡಿ ಹೆಂಗಿದೆ ಅಂತ. 1 year ಇಂಜನ್ ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ ನಿಮಗೆ. ಟೈರ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಹುಂಡೈ i10 ಸ್ಪೋರ್ಟ್ಸು. ಇದು 2009 ಮಾಡಲ್ ಇದೆ, ಸಿಂಗಲ್ ಓನರು, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 62,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಇದು ಸ್ಪೋರ್ಟ್ಸ್ ವೇರಿಯಂಟು. ಸೇಮ್ 12 ಮಾಡಲ್ ಇವಾಗ ನೋಡಿರೋದು, ಇದು 9 ಮಾಡಲ್ ಇರೋದು. ಇಂಟೀರಿಯರ್ ನೋಡೋಣ ನಾವು. ಇಂಟೀರಿಯರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಇಂಟೀರಿಯರ್ ಅಂತೂ ಬ್ರ್ಯಾಂಡ್ ನ್ಯೂ ಥರ ಇದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ತೊಗೊಂಡು ಹೋದ್ರೂ ನಮಗೇನು ಕೆಲಸ ಇಲ್ಲ, ನಾರ್ಮಲ್ ಪೆಟ್ರೋಲ್ ಹಾಕಿ ಓಡಿಸ್ಬೋದು, ಆ ಥರ ಕಂಡೀಷನಲ್ಲಿದೆ. ಟೈರ್ಸ್ ಎಲ್ಲನೂ 4 ವೀಲು ಚೆನ್ನಾಗಿದೆ. ಬ್ಯಾಕ್ ಸೀಟ್ ಎಲ್ಲ ನೋಡ್ಕೋಬೋದು. 9 ಮಾಡಲ್, ಸಿಂಗಲ್ ಓನರು, 62,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಸ್ಪೋರ್ಟ್ಸ್ ವೇರಿಯಂಟು.
ಪ್ರೈಸ್ ಇದು 2,60,000 ಕೋಟ್ ಮಾಡ್ತಿದ್ದಾರೆ. ಅದರಲ್ಲೂ ನಮಗೆ ಪ್ರೈಸ್ ಕಡಿಮೆ ಆಗುತ್ತೆ. ಪ್ರೈಸಿಂಗಲ್ಲಂತೂ ಏನೂ ಜಾಸ್ತಿ ಅಂತ ಅಂದ್ಕೋಬೇಡಿ. ಬಂದುಬಿಟ್ಟು ಗಾಡಿ ನೋಡ್ಕೊಳ್ಳಿ. ಗಾಡಿನೂ ಸೂಪರ್ ಕಂಡೀಷನ್ ಇರುತ್ತೆ. ನೀವು ಕಂಪೇರ್ ಮಾಡಿನೂ ನೋಡ್ಕೋಬೋದು, ಆಚೆ ಕಡೆನೂ ಇಲ್ಲಿನೂ ಡಿಪೆಂಡ್ಸ್ ಇರುತ್ತೆ. ಗಾಡಿ ಕಂಡೀಷನ್ ಹೆಂಗಿರುತ್ತೋ ಆ ಥರ ಪ್ರೈಸಸ್ ಇರುತ್ತೆ. ನಮ್ಮ ಹತ್ರ ಅಂತೂ ಫುಲ್ಲಿ ಸರ್ಟಿಫೈಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ನೀವೇ ಬಂದರೆ ಖುಷಿ ಆಗಿಬಿಡ್ತೀರಾ. ಗಾಡಿ ಅಂತೂ ಒಳ್ಳೆ ಗಾಡಿ ಸಿಕ್ಕಿದೆ ಅಂತ ತೊಗೊಂಡೋಗ್ತೀರಾ. ಒರಿಜಿನಲ್ ಪೇಂಟಲ್ಲಿದೆ ಗಾಡಿ. ಟೈರ್ಸ್ ಎಲ್ಲನೂ ನೋಡ್ಕೋಬೋದು. ಪ್ರೈಸಿಂಗಲ್ಲಂತೂ ಆದಷ್ಟು ಕಡಿಮೆ ಮಾಡಿಸಿ ಕೊಡ್ತೀನಿ, ವಾಪಸ್ ಅಂತೂ ಕಳಿಸಲ್ಲ. ಈಗ ನೀವು ನೋಡ್ತಾ ಇರೋದು ರೆನಾಲ್ಟ್ ಕ್ವಿಡ್ RXT. ಇದು ಪೆಟ್ರೋಲು 2017 ಮಾಡಲ್ ಇದೆ, ಸಿಂಗಲ್ ಓನರು. ಟೈರ್ ಕಂಡೀಷನ್ ನೋಡ್ತಿದ್ದೀರಲ್ಲ, 26,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ ಪೆಟ್ರೋಲು. ಇಂಟೀರಿಯರಲ್ಲಿ ನಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಇದೆ. ಇಂಟೀರಿಯರ್ ನೋಡ್ತಿದ್ರಲ್ಲ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಗಾಡಿ ರಿವರ್ಸ್ ಕ್ಯಾಮ್ರಾನೂ ಇದೆ. ಕ್ವಿಡ್ಡು ಹೈ ಮಾಡಲಲ್ಲಿ ನಮಗೆ ಲೋ ಬಜೆಟಲ್ಲಿ ಸಿಗೋ ವೆಹಿಕಲು. ಮೇಂಟೆನೆನ್ಸು ನಮಗೇನು ಹೆವಿ ಇರೋದಿಲ್ಲ, ನಾರ್ಮಲ್ ರೆಗ್ಯುಲರ್ ಮೇಂಟೆನೆನ್ಸೇ ಅಂತ ಹೇಳ್ಬೋದು. ಇದೊಂದು ಸ್ವಲ್ಪ ಸೀಟ್ ಇಂಟೀರಿಯರ್ ಕ್ಲೀನು, ಇಲ್ಲ ನಾವು ಸೀಟ್ ಕವರ್ ಹಾಕ್ಕೊಂಡ್ರೆ ಒಳ್ಳೆ ಲುಕ್ ಬರುತ್ತೆ ಗಾಡಿಗೆ. ಬಟ್ ಗಾಡಿ ರನ್ನಿಂಗ್ ಆಗಿರಲಿ, ಇಂಜನ್ ವೈಸ್ ಆಗಿರಲಿ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಡಿಸಿರೋದು ನಮಗೆ 26,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ನಮಗೆ ಶೋರೂಮ್ ರಿಕಾರ್ಡೆಡ್ ಬೇಕಾದ್ರೂ ಸಿಕ್ಬಿಡ್ತದೆ. ಪ್ರೈಸ್ ಬಂದುಬಿಟ್ಟು ಇದು 3,40,000 ಕೋಟ್ ಮಾಡ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಸ್ಟೆಫ್ನಿ ನೋಡ್ತಿದ್ದೀರಲ್ಲ, ಬ್ರ್ಯಾಂಡ್ ನ್ಯೂ ಸ್ಟೆಫ್ನಿ ಸಮೇತ ಇದೆ. 2017 ಮಾಡಲ್ ಕ್ವಿಡ್ ಪೆಟ್ರೋಲ್ ಇಂಜನು, ಸಿಂಗಲ್ ಓನರ್ ಇರೋದು. ಇನ್ಸೂರೆನ್ಸು ನಮಗೆ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. 26,000 ಕಿಲೋಮೀಟರ್ ಡ್ರೈವೆನ್ ಆಗಿರೋದು. ಪ್ರೈಸು 3,40,000 ಕೋಟ್ ಮಾಡ್ತಾ ಇದ್ದೀವಿ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಪ್ರೈಸಿಂಗ್ ಇವಾಗ ನೀವು ನೋಡೋ ವೆಹಿಕಲ್ಸ್ ಎಲ್ಲನೂ ಪ್ರೈಸಿಂಗ್ ನೆಗೋಷಿಯಬಲ್ ಆಗುತ್ತೆ. ಇದರಲ್ಲಿ ಏನಂದರೆ ನೀವು ತೊಗೊಂಡ್ಬಿಟ್ಟು 1,000 ಕಿಲೋಮೀಟರ್ ಆ ಥರ ಓಡಿಸಿ ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಂಡ್ರೆ ಬೆಟರು. ಇಲ್ಲ ನೀವು ಇಷ್ಟೇ ಅಮೌಂಟ್ ಖರ್ಚು ಮಾಡಿದಾಗ 1,000-3,000 ಜನರಲ್ ಸರ್ವಿಸ್ಗೆ ಏನಿದೆ ಅಂದರೆ ಅದನ್ನು ನೀವು ಮಾಡಿಸ್ಕೊಂಡ್ರೆ ಬೆಟರ್. ಹ್ಯಾಂಡ್ ಟು ಹ್ಯಾಂಡ್ ಚೇಂಜ್ ಆದಾಗ ಯಾವುದೇ ಒಂದು ಸೆಕೆಂಡ್ ವೆಹಿಕಲ್ ತೊಗೊಂಡ್ರೆ ಒಂದು ಜನರಲ್ ಸರ್ವಿಸ್ ಅಂತೂ ಮಾಡಿಸ್ಕೊಂಡ್ರೇ ಬೆಟರು. ಇನ್ನೊಂದು ನೀವು ನೋಡ್ತಾ ಇರೋದು i10. ಇದು ಬಂದುಬಿಟ್ಟು 2010 ಮಾಡಲ್ ಇರೋದು, ಸೆಕೆಂಡ್ ಓನರು. ಇಂಟೀರಿಯರ್ ನೋಡ್ತಾ ಇದ್ದೀರಲ್ಲ, ಬ್ರ್ಯಾಂಡ್ ನ್ಯೂ ಇದೆ ಗಾಡಿ ಅಂತೂ. ಇಂಟೀರಿಯರ್ ಸೀಟ್ ಕವರ್ ಆಗಿರಲಿ, ಸಿಸ್ಟಮ್ ಆಗಿರಲಿ, ಒಳ್ಳೆ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರು. ಸ್ಪೋರ್ಟ್ಸ್ ವೇರಿಯಂಟು 2010 ಮಾಡಲ್, ಸೆಕೆಂಡ್ ಓನರು. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸ್ಪೋರ್ಟ್ಸ್ ಕಿಲೋಮೀಟರ್ ಓಡಿಸಿರೋದು 72,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ. ಇದು ಪ್ರೈಸ್ ಬಂದುಬಿಟ್ಟು 2,85,000 ಕೋಟ್ ಮಾಡ್ತಿದ್ದಾರೆ. ಅದರಲ್ಲೂ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಬ್ಲ್ಯಾಕ್ ಕಲರ್ ಟೋಟಲ್ ನನ್ನ ಹತ್ರ ಇವಾಗ 3 to 4 i10 ಇದೆ. ಡೈರೆಕ್ಟಾಗಿ ಬಂದರೆ ನಿಮ್ಗೆ ಯಾವುದು ಓಕೆ ಅನಿಸುತ್ತೋ ಅದು ತೊಗೋಬೋದು. ಇದು ಮೋಸ್ಟ್ಲಿ ಲಾಸ್ಟ್ ವೀಡಿಯೋನಲ್ಲಿ ಇರ್ಬೋದು ವೆಹಿಕಲು. ಟೈರ್ ಕಂಡೀಷನ್ ನೋಡ್ತಿದ್ರಲ್ಲ, ಈ ವೆಹಿಕಲ್ ಅಷ್ಟೇ ನಾವು ತೊಗೊಂಡು ಏನೂ ಖರ್ಚು ಮಾಡಬೇಕಂತಿಲ್ಲ. ಒಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇರ್ಬೋದು ಗಾಡಿ, ಆ ಥರ ಇದೆ. ಅವ್ರು ನೀಟಾಗಿ ಸರ್ವಿಸ್ ಎಲ್ಲ ಮಾಡಿಸಿನೇ ಸೇಲ್ಗೆ ನಿಲ್ಲಿಸಿರೋದು. ಸಿಸ್ಟಮ್ ಎಲ್ಲ ನೋಡ್ತಿದ್ದೀರಲ್ಲ, ಇದು ನನ್ನ ಸ್ಟೆಫ್ನಿದು ತೋರ್ಸೋಕ್ಕಾಗಲ್ಲ, ಅದು ಸಿಸ್ಟಮ್ ಇರೋದ್ರಿಂದ ಅದು ವೆಯ್ಟ್ಗೆ ಅದು ಸ್ಟೆಫ್ನಿ ಎಲ್ಲ ತೋರ್ಸೋಕ್ಕಾಗಿಲ್ಲ. ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡಿರೋರು ಅದೇ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. 2010 ಮಾಡಲ್, ಸೆಕೆಂಡ್ ಓನರ್, i10 ಮ್ಯಾಗ್ನಾ. 2,85,000 ಪ್ರೈಸು, ನೆಗೋಷಿಯಬಲ್ ಆಗುತ್ತೆ. ಟೈರ್ಸ್ ಕಂಡೀಷನ್ ನೋಡ್ತಿದ್ದೀರಲ್ಲ. ಈ ವಿಡಿಯೋ ನೋಡ್ಕೊಂಡು ಯಾರೇ ಆಗಿರಲಿ ಬರಬೇಕಾದ್ರೆ ಬಿಫೋರ್ ಆ ವೆಹಿಕಲ್ ಅವೈಲಬಲ್ ಇದೆಯಾ ಇಲ್ಲ ಅಂತ ಕೇಳ್ಕೊಂಬನ್ನಿ. ಇಲ್ಲ ಎನಿ ವೆಹಿಕಲ್ ಓಕೆ ನಮಗೆ ಅಂತ ಅನ್ನೋರು ಡೈರೆಕ್ಟಾಗಿ ಬರ್ಬೋದು ಆಫೀಸ್ಗೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ವೋಕ್ಸ್ವ್ಯಾಗನ್ ವೆಂಟೋ 2014 ಮಾಡಲ್, ಕಂಫರ್ಟ್ ಲೈನ್, ಡೀಸೆಲ್ ಇರೋದು, ಸಿಂಗಲ್ ಓನರ್ ಇದೆ. ಬ್ಲ್ಯಾಕ್ ಕಲರ್ ವೆಂಟೋ, ತುಂಬ ಜನ ಇಷ್ಟಪಡ್ತಾರೆ ಬ್ಲ್ಯಾಕ್ ಕಲರ್ ವೆಂಟೋ ಅಂತೂ. 14 ಮಾಡಲ್, ಕಂಫರ್ಟ್ ಲೈನು. ಬಟ್ ಇದರಲ್ಲಿ ಆಫ್ಟರ್ ಮಾರ್ಕೆಟ್ ನಮಗೆ ಮ್ಯಾಗ್ವಿಲ್ ಬರುತ್ತೆ. ಸಿಂಗಲ್ ಓನರು, ಇನ್ಸೂರೆನ್ಸ್ ಇಲ್ಲ ಇದರಲ್ಲಿ, ಲ್ಯಾಪ್ಸ್ ಆಗಿದೆ. ಕಿಲೋಮೀಟರ್ ಡ್ರೈವೆನ್ ಆಗಿರೋದು 90,000 ಕಿಲೋಮೀಟರ್ಸ್ ಓಡಿಸಿದ್ದಾರೆ. ಇಂಟೀರಿಯರಲ್ಲಿ ನಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ನೋಡ್ತಾ ಇದ್ದೀರಲ್ಲ ಹಿಂಗಿದೆ ಅಂತ. ವೆಂಟೋನಲ್ಲಿ ನನ್ನ ಹತ್ರ 2 ವೆಹಿಕಲ್ ಇದೆ. ಇದು ಬ್ಲ್ಯಾಕು ಮತ್ತು ಇನ್ನೊಂದು ಸಿಲ್ವರು. ಅದು ನಿಮಗೆ ವಾಟ್ಸಪ್ ಕ್ಯಾಟ್ಲಾಗಲ್ಲಿ ನೋಡ್ಬೋದು. ಈ ವಿಡಿಯೋನಲ್ಲಿ ಕಾರ್ ಆಫೀಸಲ್ಲಿ ಇದ್ದಿಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡಿಲ್ಲ. ಕ್ಯಾಟ್ಲಾಗಲ್ಲೇ ನಿಮಗೆ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, 2014 ಮಾಡಲ್, ಸಿಂಗಲ್ ಓನರು, ಇನ್ಸೂರೆನ್ಸ್ ಇಲ್ಲ, ಲ್ಯಾಪ್ಸ್ ಆಗಿದೆ. 90,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ. ಡೀಸೆಲ್ ಇಂಜನು. ಪ್ರೈಸ್ ಬಂದುಬಿಟ್ಟು 4,45,000 ಕೋಟ್ ಮಾಡ್ತಿದ್ದಾರೆ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ನಿಮ್ಮ ಹತ್ರ ಯಾವುದೇ ಟ್ರಾನ್ಸ್ಫರ್ ಚಾರ್ಜಸ್ ತಗೊಳ್ಳೋದಿಲ್ಲ, ಆಫೀಸ್ ಕಮಿಷನ್ ಇರೋದಿಲ್ಲ.
ಬಂದುಬಿಟ್ಟು ಗಾಡಿ ನೋಡಿ, ಗಾಡಿ ಪ್ರೈಸ್ ಏನಿದೆಯೋ ಅದು ಮಾತಾಡಿ ಓಕೆ ಆಯಿತಾ ತೊಗೊಂಡು ಹೋಗ್ತಾ ಇರ್ಬೋದು. ಗಾಡಿ ಅಂತೂ ಒಳ್ಳೆ ಕಂಡೀಷನಲ್ಲಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ವೆಹಿಕಲ್ಗೆ ನಮಗೆ ಲೋನ್ ಬೇಕಾದರೆ ಲೋನು ಆಗುತ್ತೆ. 2012 ಅಬೋವ್ ವೆಹಿಕಲ್ ಯಾವುದೇ ಇದ್ರೂ, ಚೆವರ್ಲೆಟ್ ವೆಹಿಕಲ್ ಇದ್ರೂ ನಾವು ಲೋನ್ ಮಾಡಿಸಿ ಕೊಡ್ತೀವಿ. ಟೈರ್ ಕಂಡೀಷನ್ ಎಲ್ಲ ನೋಡ್ಕೋಬೋದು. ಗಾಡಿ ಬಗ್ಗೆ ಐಡಿಯಾ ಇಲ್ಲ ಅನ್ನೋರು ನಿಮ್ಮ ಮೆಕ್ಯಾನಿಕ್ ಯಾರಾದರೂ ಇದ್ದಾರೆ ಅಂದರೆ ಅವ್ರನ್ನ ಕರ್ಕೊಂಬಂದು ಒಂದು ಸಲ ಚೆಕ್ ಮಾಡಿಸ್ಕೋಬೋದು. ಇಲ್ಲ ಶೋರೂಮಲ್ಲಿ ತೊಗೊಂಡೋಗಿ ಶೋರೂಮ್ ಚೆಕ್ ಮಾಡಿದೆ ಆಮೇಲೆ ಪ್ರೈಸಿಂಗ್ ಮಾತಾಡೋಣ. ಎಲ್ಲ ವೆಹಿಕಲ್ಲು ಎಷ್ಟು ಗಂಟೆ ಆಗುತ್ತೋ ಅಷ್ಟು ಗಂಟೆ ಪ್ರೈಸಿಂಗ್ ಅಂತೂ ಮಾಡಿಸಿ ಕೊಡ್ತೀವಿ. ಇದೆಲ್ಲ ನಮ್ಮ ಹತ್ರ ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ ಇರುತ್ತೆ, ನಮ್ಮದಿರಲ್ಲ ವೆಹಿಕಲ್ಲು, ಪಾರ್ಕ್ ಆ್ಯಂಡ್ ಸೇಲ್ದು. ಇವಾಗ ನೀವು ನೋಡ್ತಾ ಇರೋದು ಚೆವರ್ಲೆಟ್ ಆಪ್ರಾ ಇದು 2010 ಮಾಡಲ್ ಇದೆ, ಸೆಕೆಂಡ್ ಓನರ್. ಇದು ಮೋಸ್ಟ್ಲಿ ಹಳೆ ವೀಡಿಯೋಸಲ್ಲೂ ಇರುತ್ತೆ. 10 ಮಾಡಲ್, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದರಲ್ಲಿ ಕಿಲೋಮೀಟರ್ ಡ್ರೈವೆನ್ ಆಗಿರೋದು 90,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ. ಇಂಟೀರಿಯರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್ ಎಲ್ಲ ಇದೆ ಗಾಡಿನಲ್ಲಿ ಅಂತೂ. ಗಾಡಿ ಬಂದುಬಿಟ್ಟು ಒಳ್ಳೆ ಹೆವಿ ಪವರ್ ಇಂಜನ್ ಅಂತ ಹೇಳ್ಬೋದು. ಇದು ಲಾಂಗ್ ಹೋಗೋಕ್ಕಂತೂ ಒಳ್ಳೆ ವೆಹಿಕಲು. ಪ್ರೈಸ್ ಬಂದುಬಿಟ್ಟು 2,20,000 ಕೋಟ್ ಮಾಡ್ತಾ ಇದ್ದೀನಿ. ನೆಗೋಷಿಯಬಲ್ ಆಗುತ್ತೆ, ಅದರಲ್ಲೂ ಪ್ರೈಸಿಂಗ್ ನೆಗೋಷಿಯಬಲ್ ಆಗುತ್ತೆ. ಆಪ್ರಾ ಡೀಸೆಲ್ ಇಂಜನು ನೋಡ್ಬೋದು ಹೆಂಗಿದೆ ಅಂತ. ನನ್ನ ಹತ್ರ ಆಪ್ಟ್ರಾನಲ್ಲೂ 2 ಆಪ್ಷನ್ ಇದೆ, ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ನಿಮ್ಗೆ ಯಾವುದು ಲೈಕ್ ಆಗುತ್ತೋ ಡೈರೆಕ್ಟಾಗಿ ಬಂದಾಗ ಅದನ್ನು ನೀವು ತೊಗೋಬೋದು. 2,20,000 ನೆಗೋಷಿಯಬಲ್ ಇದೆ ಪ್ರೈಸಿಂಗ್ ಅಂತೂ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಹೋಂಡಾ ಸಿಟಿ SMT VTEC ಇಂಜನು, 2012 ಮಾಡಲ್ ಇದೆ, ಸಿಂಗಲ್ ಓನರು, ಆಟೋಮೆಟಿಕ್ ವೆಹಿಕಲು. ಇನ್ಸೂರೆನ್ಸ್ ಇದರಲ್ಲಿ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಇಂಟೀರಿಯರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಆಟೋಮೆಟಿಕ್ ಹೋಂಡಾ ಸಿಟಿ ಸಡನಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಈ ವೆಹಿಕಲ್ ತೊಗೋಬೋದು. ಒಳ್ಳೆ ಕಂಡೀಷನಲ್ಲಿದೆ, ಬಾಡಿ ಲೈನ್ ಆಗಿರಲಿ ಒರಿಜಿನಲ್ ಪೇಂಟಲ್ಲಿದೆ. ಓಡಿರೋದು ಬಂದುಬಿಟ್ಟು 1 ಲ್ಯಾಕ್ ಓಡಿರೋದು ಗಾಡಿ, 1 ಲ್ಯಾಕ್ ಚೇಂಜ್ ಓಡಿದೆ. ರಿಕಾರ್ಡೆಡ್ ಓಡಿರೋದು, ಯಾವುದೇ ಮೀಟರ್ ಟ್ಯಾಂಪ್ ಏನೂ ಇಲ್ಲ. ಮೀಟರ್ ಟ್ಯಾಂಪ್ ಆದ್ರೂ 100% ನಾನು ವಾಪಸ್ ತೊಗೊತೀನಿ ಈ ವೆಹಿಕಲ್ ಅಂತೂ. ಮೀಟರ್ ಟ್ಯಾಂಪ್ ಆ ಥರ ಏನೂ ಇಲ್ಲ. ನಮ್ಮ ಹತ್ರ ಎಲ್ಲ ಪಾರ್ಕ್ ಆ್ಯಂಡ್ ಸೇಲ್ ಇರೋದ್ರಿಂದ ನಾವು ಯಾವುದೇ ವೆಹಿಕಲ್ ಮೀಟರ್ ಟ್ಯಾಂಪ್ ಮಾಡೋದಿಲ್ಲ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ. ಡಾಕ್ಯುಮೆಂಟೇಷನ್ ಎಲ್ಲ ಪಕ್ಕಾ ಇರುತ್ತೆ. ಡಿಕ್ಕಿ ಸ್ಪೇಸು, ಸ್ಟೆಫ್ನಿ ಎಲ್ಲ ನೋಡ್ಕೋಬೋದು. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 4,50,000 ಕೋಟ್ ಮಾಡ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 2012 ಮಾಡಲ್ ಹೋಂಡಾ ಸಿಟಿ ಆಟೋಮೆಟಿಕ್, ಸಿಂಗಲ್ ಓನರ್ ಇದೆ. ಇನ್ಸೂರೆನ್ಸ್ ಇಲ್ಲ, ಲ್ಯಾಪ್ಸ್ ಆಗಿದೆ. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಪ್ರೈಸು 4,50,000 ಕೋಟ್ ಮಾಡ್ತಿದ್ದಾರೆ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಪ್ರೈಸಿಂಗ್ ಎಲ್ಲ ವೆಹಿಕಲಲ್ಲೂ ಒಳ್ಳೆ ಪ್ರೈಸಿಂಗೇ ಮಾಡಿಸ್ಕೊಡ್ತೀನಿ. ಬಂದುಬಿಟ್ಟು ಒಂದು ಸಲ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಗಾಡಿ ಟ್ರಯಲ್ ತೊಗೊಳ್ಳಿ, ಆಮೇಲೆ ಪ್ರೈಸಿಂಗ್ ಮಾತಾಡೋದಿನ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಟಾಟಾ ಮಾಂಜಾ ಬಂದುಬಿಟ್ಟು ಇದು 2011 ಮಾಡಲ್ ಇದೆ, ಸೆಕೆಂಡ್ ಓನರು, ಪೆಟ್ರೋಲ್ ಇಂಜನು. ಇನ್ಸೂರೆನ್ಸ್ ಇದರಲ್ಲಿ ರನ್ನಿಂಗ್ ಇದೆ. ಕಿಲೋಮೀಟರ್ ಡ್ರೈವೆನ್ ಆಗಿರೋದು 59,000 ಕಿಲೋಮೀಟರ್ ಓಡಿಸಿದ್ದಾರೆ. ಇಂಟೀರಿಯರ್ ಫೀಚರ್ಸ್ ಅಂದರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಸ್ಟೀರಿಂಗ್ ಕಂಟ್ರೋಲರ್ ಬರುತ್ತೆ. ಸೀಟ್ ಕವರ್ಸ್ ಎಲ್ಲನೂ ನೋಡ್ಕೋಬೋದು. ಇದರಲ್ಲಿ ಏನಂದರೆ ನಮಗೆ ಸ್ವಲ್ಪ ಡ್ರೈವಿಂಗ್ ಸೀಟು ಡ್ಯಾಮೇಜ್ ಇದೆ. ಸೀಟ್ ಕವರ್ ಅದೂ ಒರಿಜಿನಲ್ ಸೀಟ್ ಏನಿಲ್ಲ, ಸೀಟ್ ಕವರ್ ಡ್ಯಾಮೇಜ್ ಇದೆ. ಬಟ್ ಬಾಡಿ ಲೈನ್ ಆಗಿರಲಿ, ಇಂಜನ್ ಕಂಡೀಷನ್ ಎಲ್ಲ ಒಳ್ಳೇದಿದೆ. ಟೈರ್ ಕಂಡೀಷನ್ ಎಲ್ಲ ನೋಡ್ಕೋಬೋದು. ಪ್ರೈಸ್ ಇದು 2,40,000 ಕೋಟ್ ಮಾಡ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. 2011 ಮಾಡಲ್ ಮಾಂಜಾ, ಪೆಟ್ರೋಲ್ ಇಂಜನು, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 59,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ. 2,40,000 ಪ್ರೈಸು ಕೋಟ್ ಮಾಡ್ತಾ ಇದ್ದೀವಿ, ಅದರಲ್ಲೂ ಪ್ರೈಸಿಂಗ್ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಸ್ಕೋಡಾ ರ್ಯಾಪಿಡು. ಇದೂ ನಿಮ್ಗೆ ಹಳೆ ವೀಡಿಯೋನಲ್ಲೇ ನೋಡಿರ್ಬೋದು. ನನ್ನ ವೀಡಿಯೋಸ್ ಫಾಲೋ ಆಗೋರಿಗೆ ಈ ಕಾರ್ ಆಲ್ರೆಡಿ ಹಳೆ ವೀಡಿಯೋನಲ್ಲಿ ನೋಡಿರ್ತೀರ. 2012 ಮಾಡಲ್ ಇದೆ, ಸಿಂಗಲ್ ಓನರು, 1,30,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ. ಡೀಸೆಲು. ಇಂಟೀರಿಯರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, ಏರ್ ಬ್ಯಾಗ್ ಬರುತ್ತೆ. ಇಂಟೀರಿಯರ್ ನೋಡ್ಬೋದು. ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ಬಾಡಿ ಲೈನ್ ಆಗಿರಲಿ, ಇಂಟೀರಿಯರು ತುಂಬ ಚೆನ್ನಾಗಿದೆ. ರನ್ನಿಂಗು ಹಂಗೆ ಇದೆ. ಕಿಲೋಮೀಟರ್ ಹೇಳಿದ್ನಲ್ಲ 1,30,000 ಓಡಿರೋದು. ಪ್ರೈಸ್ ಬಂದುಬಿಟ್ಟು 390 ಕೋಟ್ ಮಾಡ್ತಾ ಇದ್ದೀನಿ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಬಾಡಿ ರೈಟ್ ರೌಂಡ್ ನೋಡ್ಕೊಳ್ಳಿ, ಟೈರ್ ಎಲ್ಲ ಚೆನ್ನಾಗೇ ಇದೆ. ಈ ವೆಹಿಕಲ್ಗೂ ನಾವು ಲೋನ್ ಬೇಕಾದರೆ ಲೋನ್ ಟ್ರೈ ಮಾಡ್ಬೋದು, ಲೋನ್ ಆಗುತ್ತೆ. ಅಪ್ ಟು 80% ಗಂಟ ಗಾಡಿ ಮೇಲೆ ಲೋನ್ ಆಗುತ್ತೆ. ಡಿಪೆಂಡ್ಸ್ ನಿಮ್ಮ ಪ್ರೊಫೈಲ್ ಹೆಂಗಿರುತ್ತೆ ಆ ಥರ ಲೋನ್ ಮಾಡಿಸಿ ಕೊಡ್ತೀವಿ. ಈ ಗಾಡಿಗಳು 2012 ಮೇಲೆ ಯಾವುದೇ ವೆಹಿಕಲ್ ತೊಗೊಂಡ್ರೂ ಅಪ್ ಟು 80 to 90% ನಿಮಗೆ ಲೋನ್ ಅಂತೂ ಆಗೇ ಆಗುತ್ತೆ. ನೋಡಿದಿರಲ್ಲ ಹೆಂಗಿದೆ ಅಂತ. 3,90,000 ಕೋಟಿಂಗ್ ಪ್ರೈಸು. 12 ಮಾಡಲ್ ರ್ಯಾಪಿಡು, ನೆಗೋಷಿಯಬಲ್ ಆಗುತ್ತೆ.
ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಮಾರುತಿ ಸುಜುಕಿ ಶಿಫ್ಟ್ ಡಿಸೈರು ಪೆಟ್ರೋಲು 2009 ಮಾಡಲ್ ಇದೆ, ಸಿಂಗಲ್ ಓನರು, 90,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಇದರಲ್ಲಿ ನಿಮಗೆ ಫ್ರೆಶ್ ಆಗಿ FC ಮತ್ತು ಇನ್ಸೂರೆನ್ಸ್ ಮಾಡಿಸಿ ಕೊಡ್ತಾರೆ. ಇಂಟೀರಿಯರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಪೆಟ್ರೋಲ್ ಇಂಜನು ಕಿಲೋಮೀಟರ್ 90 ಹೇಳಿದ್ನಲ್ಲ. ಪ್ರೈಸ್ ಬಂದುಬಿಟ್ಟು 2,90,000 ಕೋಟ್ ಮಾಡ್ತಿದ್ದಾರೆ. ಅದರಲ್ಲೂ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ನಮ್ಮದೇ ಆಫೀಸ್ ಇರೋದ್ರಿಂದ ಯಾವುದೇ ಒಂದು ಹೊಸ ಸ್ಟಾಕ್ ಬಂದಾಗ ನಾನು ವಿಡಿಯೋ ಮುಖಾಂತರ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದೆಲ್ಲ ನೀವು ನೋಡಬೇಕಂದ್ರೆ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋಣ.